ಈಗ ಹೊಲಕ್ಕೆ ಹೊಂಟಿವಿ ನಮ್ಮ ಮಾವ ಒಂದು ಹಾಡು ಆಡ್ತಾನೆ ಈಗ ಹಾಡು ಹಾಡು ತಲೆ ಕಟ್ಸಬೇಡ ಬಿಡ ಅದ್ ನಟ ತಲೆ ಕಟ್ಸಬೇಡ ಏನೋ ಆಗಲ್ಲ. ಒಂದು ಮುಕ್ಕಾಲು ಭಾಗ ಆಗಿದೆ, ಇನ್ನೊಂದು ಕಾಲು ಭಾಗ ಅಷ್ಟೇ ಉಳಿದಿದೆ. ಇದನ್ನು ಈ ರೀತಿ ಹೊಡೆದ ಆಮೇಲೆ ಮಾತ್ರ ಊಟ ಹೊಡಿತೀವಿ. ಟ್ರಾಕ್ಟರ್ ಫುಲ್ ಎಲ್ಲ ಹೊಡೆದ ಹೊಸದಾಗಿ ಬಿಡ್ತೈತಿ. ಇದ್ರದೊಂದು ಸಪ್ರೇಟ್ ಬ್ಲಾಗ್ ಬರ್ತೈತಿ, ವೇಟ್ ಮಾಡ್ರಿ. ನಮಸ್ಕಾರ ರೈತ ಬಾಂಧವ್ರು ಹಾಗೂ ಕರ್ನಾಟಕ ಜನತೆಗೆ. ಇವತ್ತೆಲ್ಲ ಬಂದೀವಪ್ಪ ಅಂತಂದ್ರೆ ನಮ್ಮ ಶುಗರ್ ಕೇನ್ ಪ್ಲಾಟಿಗೆ ಬಂದೀವಿ. ಭಾಳ ಜನ ನಂಗೆ ಶುಗರ್ ಕೇನ್ ವಿಡಿಯೋ ಮಾಡಿರಿ, ಕಬ್ಬಿನ ವಿಡಿಯೋ ಮಾಡಿರಿ ನಿಮ್ಮ ಪ್ಲಾಟ್ ಅಂತೇಳಿ ಭಾಳ ಜನ ಕಮೆಂಟ್ ಮಾಡಿದ್ರಿ. ಸೊ ಅದಕ್ಕೆ ಇವತ್ತು ನಮ್ಮ ಕಬ್ಬ ತೋರ್ಸಕ್ಕೆ ನಮ್ಮ ಹೊಲಕ್ಕೆ ಬಂದೀವಿ. ಇದ್ರಾಗ ಒಂದು ಪ್ಲಾಂಟೇಶನ್ ಮಾಡಿದ ವೆರೈಟಿ ಬಂತು 18121 ಶುಗರ್ ಕೇನ್ ವೆರೈಟಿ. ಕಬ್ಬ ತಂದು ಹಚ್ಚಿ ಸಸಿ ಹೆಚ್ಚಿಲ್ಲ. ಸೊ ಇದ್ರಾಗ ನಮ್ಮ ಶುಗರ್ ಕೇನ್ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, 4 ಜನ ರೈತರಿಗೆ ಶೇರ್ ಮಾಡಿರಿ. ಬರ್ರಿ ಸ್ಟಾರ್ಟ್ ಮಾಡೋಣ ಅಂತೇಳಿ. ನೀವೇನು ನೋಡತ್ತೀರಿ ಈಗ ನಮ್ದು 4 ಎಕರೆ ಪ್ಲಾಟ್ ಇದೆ ಶುಗರ್ ಕೇನ್ದ. ಸೊ ಈ ಕಡೆ ಏನೈತಿ ಇದು 86 ಐತಿ. ಈ ಕಡೆ ಲಾಸ್ಟಕ್ಕೆ ಬಂದ ಸಸಿಗೆ ಇದೇನು ಬೀಜ ಕಂಬಿದ್ದು. ಬೀಜ ಕಂಬಿಳನ 86 ವೆರೈಟಿ ಹಚ್ಚಿದ್ವಿ. ಸೊ ಇನ್ನು ಈ ಕಡೆ ಏನೈತಿ ಅಲ್ಲ 18121 ವೆರೈಟಿ, ಎರಡು ಸಿಮಿಲರ್ ವೆರೈಟಿನ. ಸೊ ಅದಕ್ಕೆ 86 ತಂದು ಹಚ್ಚಿದ್ವಿ ಕಮ್ಮಿ ಬೀಳನ. ಅದ್ರಾಗ ಮತ್ತೆ ಇಂಟರ್ಕ್ರಾಪ ಜವಾರಿ ಟೊಮೆಟೊ ಹಚ್ಕೊಂಡಿವಿ. ಸೊ ಒಂದು 4000 ಸಸಿ ತಂದ ಅಲ್ಲಿ ಗ್ಯಾಪ್ ಆಗ್ಯಾವ. ಯಾಕಂದ್ರೆ ನೀರು ಅವಾಗ ಸಫಿಷಿಯೆಂಟ್ ಆಗಲಿಲ್ಲ. ಸೊ ಅದಕ್ಕೆ ಮಳೆ 1 ತಿಂಗಳು ಲೇಟ್ ಆತ್ಲ, ಅದ್ರ ಸಂಬಂಧ ಗ್ಯಾಪ್ ಆಯ್ತು. ಇನ್ನು ಅದಕ್ಕಿಂತ ಮುಂದೆ ಒಂದು 8000 ತರು ತಂದ ಕೋಬೀಜ್ ಹಚ್ಚಿವಿ. ಅದು ನಿಮ್ಗೆ ತೋರಿಸ್ತಾನೆ ಬರ್ರಿ. ಈಗ ಫ್ಲವರಿಂಗ್ ಎಲ್ಲ ಫ್ರೂಟ್ ಸೆಟ್ಟಿಂಗ್ ಸ್ಟಾರ್ಟ್ ಆಗೈತಿ ಟೊಮೆಟೊದ. ಈಗ ನಾವು ನೋಡತ್ತೀರಿ ನಮ್ಮ ಮಾವ ಈ ಪ್ಲಾಟಿಗೆಲ್ಲ ಮ್ಯಾನೇಜ್ಮೆಂಟ್ ಇವನ ಮಾಡ್ತಾನು, ಇವನ ಬರ್ತಾನು. ನೀರು ಇವ್ರು ಹಾಕ್ತಾರೋ, ಗೊಬ್ಬರ ಇವ್ರು ಹಾಕ್ತಾರೋ. ಸೊ ತೆಳಗೆ ನಾವು DAP ಹಾಕಿವಲ್ಲ, ಅದಾದ ನಂತರ ಗೊಬ್ಬರ ಹಾಕಿಲ್ಲ. ಜಾಸ್ತಿ ಕಬ್ಬಿನ ಕಡೆ ಇವರ ಬರ್ತಾರೆ. ನಾನು ಮೇನ್ ವೆಜಿಟೇಬಲ್ಸ್ ಮ್ಯಾನೇಜ್ಮೆಂಟ್ ಆ ಕಡೆ ಮಾಡ್ತೀನಿ. ಹುಳುಕಾಗಿತ್ಲ ಕಾಯಿ ಸ್ಪ್ರೇ ಹಾಕ್ಬೇಕಿನ್ನು ನಾಳೆ. ಇದು ನೋಡಿ ಕಾಯಿ ಅದ್ರಾಗ ಕೀಡಿದೆ ನೋಡ್ನು. ಯಾಕಂದ್ರೆ ಮಮ್ಮಿ ಮೇದ್ ಹೋಗಿರ್ತಾವ, ಇಲ್ಲಾಂದ್ರೆ ಅಲ್ಲೇ ಇರ್ತಾವ. ಅದ ಇದು ನೆಗಿತಾರದ ತಿಂದು ಹೋಗ್ಯಾವ. ಸೊ ಗೈಸ್ ಒಳಗೇನು ಕೀಡಿಲ್ಲ ಇಲ್ಲಲ್ಲ. ನಾ ಸ್ಪ್ರೇ ಹಾಕ್ಬೇಕು ನಂಗಾರ. ಈಗ ಹೂ ಬಿಡೋದತ್ತೆ, ಫಸ್ಟ್ನೇ ಕೈ ಸೆಟ್ಟಿಂಗ್ ಆಗತ್ತೆ. ಇಲ್ಲಂತಂದ್ರೆ ಪ್ಲಾಟ್ ಎಲ್ಲ ಡ್ಯಾಮೇಜ್ ಮಾಡಿ ಹೋಗಿಬಿಡ್ತಾವ. ಈಗೇನು ಇಲ್ಲಿ ಫ್ರೂಟ್ ಸೆಟ್ಟಿಂಗ್ ಆಗತ್ತಲ್ಲ, ಮುಂದಿನ ಹೂದಾಲೇವ ಈಗ ಹೊಡೆದೈತಿ ಅದಕ್ಕೆ ಬರಂಗಿಲ್ಲ ಅಂತ. ಸೊ ಟೊಮೆಟೊ ಯಾವ ರೀತಿ ಮಾತ್ರ ಕಮೆಂಟ್ ಮಾಡಿರಿ. ಟೊಮೆಟೊ ವೆರೈಟಿ ಬಂದು ಇದು ಸಾಹೋ ವೆರೈಟಿ, ಸಿಜಂಟಾ ಕಂಪ್ನಿದ. ಇನ್ನು ಈ ಕಡೆ ಕೋಬೀಜ್ ಹಚ್ಚಿವಿ. ಅದು ಹೆಂಗೆ ಬಂದೈತೆ ಅಂತ ನಾವು ಇನ್ನೂ ತನಕ ಬಂದಿಲ್ಲ. ಫಸ್ಟ್ ಟೈಮ್ ಬಂದೀನಿ. ಹಚ್ಚಿದ್ಮೇಲೆ ಒಮ್ಮೆ ಬಂದಿಲ್ಲ. ಸೊ ಇಂಟರ್ಕ್ರಾಪ್ ಯಾಕೆ ಮಾಡಿನಿ ಅಂತಂದ್ರೆ ಒಂದು ಕಬ್ಬಿಂದ ಏನು ನಾವು ಖರ್ಚು ಮಾಡಿರ್ತೀವಲ್ಲ, ಸೊ ಅದ್ರಾಗ ಸ್ವಲ್ಪ ವಾಪಸ್ ನಮ್ಗೆ ಒಂದು ಇನ್ಕಮ್ ಬರ್ತದೆ ಅಂತೇಳಿ ಹಚ್ಚಿದ್ವಿ. ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ನನಗೇನು ಇಷ್ಟ ಅದೇ ನಮ್ಮ ಮನುಷ್ಯಗೆಲ್ಲ ಇದು ಬಂದೇ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಕಸನೂ ಆಗೈತಿ, ಕಸ ತೆಗಿಸಿ ನೆಕ್ಸ್ಟ್ ಗೊಬ್ಬರ ಹೋಗಿಬೇಕು. ಮತ್ತು ಮಾವು ಕಬ್ಬು ಹೆಂಗೆ ಬಂದೈತೆ? ಚಲೋ ಐತ್ರಿ ಕಬ್ಬ. ಹೆಂಗೆ ಆದರ್ಶಕ್ಕಿಂತ ಚಲೋ ಆಯ್ತು? ವೆರೈಟಿ ಚಲೋ ಐತ್ರಿ, ವೆರೈಟಿ ಚಲೋ ಐತ್ರಿ. ವೆರೈಟಿ ಮಾಡ್ಬೋದು 181 ಮಾಡ್ಬೋದು. ಮುಂದ್ರಿ 2 ನೀರು ಹಾಸಿದ್ರಿ ಒಟ್ಟ ನಾವೀಗ. ಈಗ ಹಚ್ಚಿದಾಗ 2 ನೀರು ಹಚ್ಚಿರಿ? 2 ನೀರು ಹಾಸಿದ್ರಿ. ಅದ್ರ ಮಳಿ ಮ್ಯಾಗ ಐತಿ. ಈಗ ಗೊಬ್ಬರ ಏನು ಹೋಗುದಿಲ್ಲ? ಗೊಬ್ಬರ ಹೋಗುದಿಲ್ರಿ. ಹಾಗಾಗಿ ಎಕರೆಗೆ ಒಂದು DAP ಕೊಟ್ಟು ಇನ್ನೊಂದು 15 ದಿವಸ ಆಗತ್ತೆ ಗೊಬ್ಬರ ಹಾಕ. ಕಸ ತೆಗಿಸಿ ಗೊಬ್ಬರ ಹೋಗೋದು. ನೆಕ್ಸ್ಟ್ ಕೆಲಸ ಇದೊಂದು ಮಡಿ ಆಗೈತ್ರಿ. ಆ ಕಡೆ ಎಲ್ಲ ಕುಲ ಆಗೈತ್ರಿ. ಅದ ಸರು ಹಯ್ಯಾನ ಹಂಗಾಗಿ ಹಬ್ಬದ ಹಾಕತಾನೆ ಬಿಟ್ಟಿವ್ರಿ. ಈಗ ನೆಕ್ಸ್ಟ್ ಕಸ ತೆಗಿಸ್ಕೊಳ್ಳಿ ಗೊಬ್ಬರ ಹೋಗ್ಬಿಡುದಿಲ್ಲ. ಗೊಬ್ಬರ ಹಾಕೋದು 15 ದಿವಸ ಆಕತಿ. ಒಂದು 10-12 ಸೊ 10-12 ದಿವಸನಾಗ ಇನ್ನೇನು ಮಾಡ್ತೀವಿ ನೆಕ್ಸ್ಟ್ ಅಂತಂದ್ರೆ ಇದನ್ನ ಕಸ ತೆಗಿಸಿ ಗೊಬ್ಬರ ಹಾಕಿಬಿಡ್ತೀವಿ. ಹಂಗೇನು ಮೇಜರ್ ಜಾಸ್ತಿ ಏನು ಕಸ ಇಲ್ಲ. ಸೊ ಇಲ್ಲಿ ಅಷ್ಟ ಐತಿ. ಈ ಕಡೆ ನೋಡ್ಬೋದು ಫುಲ್ ಕಸ ಕಮ್ಮಿ ಐತಿ. ಎಷ್ಟೈತಿಲ್ಲ ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ತೆಗಿಸಿ ನೆಕ್ಸ್ಟ್ ಗೊಬ್ಬರ ಹೋಗಿದ್ದೀವಿ. ಆ ಗೊಬ್ಬರ ಹೋಗಿ ಮತ್ತೆ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನು ನಾವು ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ನಮ್ದು ಅಲ್ಲಿ 86 ಪ್ಲ್ಯಾಂಟ್ಸ್ ತಂದು ಹಚ್ಚಿವಿ. ಅದು ಹಚ್ಚಿ ಆಲ್ಮೋಸ್ಟ್ 25 ಡೇಸ್ ಆಯ್ತು. ಇನ್ನೂ 1 ಮಂತ್ ಆಗಿಲ್ಲ. ಅದ್ರಾಗೂ ಒಂದು ಸಪ್ರೇಟ್ ವೆರೈಟಿ ಮಾಡಿ 18009 ಅನ್ನಿಸ್ತದೆ ಸಮಥಿಂಗ. ಕನ್ಫರ್ಮ್ ಮಾಡ್ತೇನೆ ನಿಮ್ಗೆ. ಅಲ್ಲಿ ಆ ಪ್ಲಾಟಿಗೆ ಹೋಗೋಣ. ಈಗ ಆ ಪ್ಲಾಟ್ನಾಗೂ 1 ಎಕರೆ ಟೊಮೆಟೊ ಇಂಟರ್ಕ್ರಾಪ್ ಮಾಡೀನಿ. ಅದನ್ನು ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಬಂದದ ಅಂತೇಳಿ. ಇನ್ನು ಇದಾದ ನಂತರ ನೆಕ್ಸ್ಟ್ ಸೊ ಇದಕ್ಕೆ 2 ರಂಚ್ ಮಾಡೀನಿ ಟೊಮೆಟೊಕನ. ಈಗ ನಾವು ಮಲ್ಚಿಂಗದ ಹಾಕಿ ಏನು ಟೊಮೆಟೊ ಪ್ಲಾಂಟೇಶನ್ ಮಾಡ್ತೀವಲ್ಲ, ಸೊ ಅದೇ ರೀತಿ ನಾನು 19 ಹ್ಯೂಮಿಕ್ ಆಸಿಡ್ ಫಸ್ಟ್ ರಂಚ, ಸೆಕೆಂಡ್ ರಂಚು 1144 ರೆಡೋಮಿಲ್ಲು ಹ್ಯೂಮಿಕ್ ಆಸಿಡ್ ಪ್ಲಸ್ ಪುಲ್ವಿಕ್ ಆಸಿಡ್, ಈ ರೀತಿ 2 ರಂಚ್ ಕೊಟ್ಟಿನಿ. ಸ್ಪ್ರೇ ಅಂತೂ ಏನೂ ಕೊಟ್ಟಿಲ್ಲ. ಈಗ ಅದಕ್ಕೆ ನಾನು ಸ್ಪ್ರೇ ಕೊಡ್ಬೇಕು ನೋಡ್ಬೇಕಂತ ನಾನು ಹೊಲಕ್ಕೆ ಬಂದಿದ್ನಿ. ಈಗ ಬಂದು ನೋಡಿದ್ರೆ ಗೊತ್ತಾಯ್ತು ಹುಳಕ್ಕೆ ಕಾಯಿ ಆಗೈತೆ ಅಂತೇಳಿ. ಅದರದೊಂದು ಸ್ಪ್ರೇ ಕೊಡ್ತೀನಿ. ನೆಕ್ಸ್ಟ್ ನ್ಯೂಟ್ರೆಂಟ್ ಒಂದು ಏನಾರ ಸ್ಪ್ರೇ ಕೊಡ್ತೀನಿ. ಡ್ರಂಚ ನೋಡ್ತೀನಿ ಕ್ವಾಟ್ರ್ ಕೊಡ್ತೀನಿ, ಕುಲ್ಲಿಕರ ಎಲ್ಲ. ಯಾಕಂದ್ರೆ ಕಬ್ಬಿನ ನೆಲ್ಲಕ್ಕೆ ಜಾಸ್ತಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗಂಗಿಲ್ಲ. ಇದು ಕಸ ತೆಗಿಸಿದ ಪ್ಲಾಟ್ ಇಲ್ಲ. ಕಸ ತೆಗಿಸಿದ ಇದನ್ನ ತೆಗೆದ ಇದೊಂದು ಮಡಿ 1 ಎಕರೆ. ಸೊ ಈಗೇನು ಟೊಮೆಟೊ ಪ್ಲಾಂಟೇಶನ್ ಮಾಡಿವಲ್ಲ ಗೈಸ್, ಈ ಟೊಮೆಟೊ ಪ್ಲಾಟ್ನಾಗ ಕಸ ಫುಲ್ ತೆಗೆದು ಬಿಟ್ಟಿವಿ. ಇನ್ನೇನಾಯ್ತಿಲ್ಲ ಆ ಕಡೆನ ನೋಡತ್ತೀರಿ 30 ಗುಂಟೆ ಉಳಿದ್ರಿ. 30 ಗುಂಟೆ ಅಷ್ಟೇ ಉಳಿದೈತಿ. ಆ ಕಡೆ 2 ಎಕರೆ ಟೋಟಲ್ 4 ಎಕರೆ ಪ್ಲಾಟ್.
1 ಎಕರೆ ಕಸ ಉಳ್ದೈತಿ, ಆ ಕಡೆ 2 ಎಕರೆ ಆಗೈತಿ, ಈ ಕಡೆ 1 ಎಕರೆ ಐತಿ. ಟೋಟಲ್ 3 ಎಕರೆ ಕಸ ಆಗೈತಿ. ಇನ್ನು ನೆಕ್ಸ್ಟ್ ಪ್ಲಾಟ್ ಹೋಗೋಣ ಬರ್ರಿ. ಇನ್ನೊಂದು ಪ್ಲಾಟ್ ಐತಿ ನಿಮ್ಗೆ ತೋರಿಸ್ತೀನಿ. ಅದು 6 ಎಕರೆ ಶುಗರ್ ಕೇನ್ ಪ್ಲಾಟ್ ಐತಿ. ನಾವು ಬಂದೀವಿ ಇವತ್ತು ನಮ್ದು 6 ಎಕರೆ ಶುಗರ್ ಕೇನ್ ಪ್ಲಾಟ್ಗೆ. ಇಲ್ಲಿ ಹೇಳಿದ್ನಿ ನಿಮ್ಗೆ 18009 ವೆರೈಟಿ ಪ್ಲಸ್ 86 ಪ್ಲಾಂಟ್ಸ್ ತಂದು ಹಚ್ಚಿವಿ. ಅದನ್ನು ಪ್ಲಾಂಟ್ಸ್ ತಂದು ಹಚ್ಚಿವಿ 18009. ಸೊ ಇದು ಹೊಸ ವೆರೈಟಿ, ಯಾರ ಕಡೆನೂ ಆಲ್ಮೋಸ್ಟ್ ಇಲ್ಲಿದು ವೆರೈಟಿ ಯಾರ ಕಡೆ ಐತೆ ಅಂದ್ರೆ ಕಮೆಂಟ್ ಮಾಡಿರಿ. ಸೊ ನೋಡ್ರಿ ಯಾವ ರೀತಿ ಬಂದೈತೆ ಪ್ಲಾಟ್ ಅಂತೇಳಿ. ಅಲ್ಲಿಗೆ ತಾನು ಈ ಪ್ಲಾಟ್ ಮಸ್ತ್ ಬಂದೈತಿ ನೋಡ್ರಿ. ಇದು ವೆರೈಟಿ ಸೇಮ್ ಸಾಹೋ ವೆರೈಟಿ ಸಿಜೆಂಟಾ ಕಂಪ್ನಿ. ಮಾವು ಇದಕ್ಕೆ ಎಷ್ಟು ನೀರು ಆಗ್ಯಾವ? 2 ನೀರು 2 ನೀರು. ಇದಕ್ಕೂ ಸೇಮ್ ತಳದಾಗ ಗೊಬ್ಬರ ಹಾಕಿಲ್ಲ. ಇಲ್ಲ ಡ್ರೆಂಚ್. ಸೊ ಇದನ್ನ ಈ ಪ್ಲಾಟ್ ಏನು ಮಾಡಿದ್ವಿ ಅಂತಂದ್ರೆ 2 ಪ್ಲಾಟ್ ಏನು ತೋರಿಸಿದ್ನಲ್ಲ 2 ಪ್ಲಾಟ್ನಾಗ ನಾವು 2-3 ತಿಂಗಳು ಗಳೆ ಹೊಡೆದು ಬಿಟ್ಟಿದ್ವಿ ಬಿಸಿಲಾಗ ಕಾಲಿಗೆ ಆಗಲಿ ಅಂತೇಳಿ. ಅದಕ್ಕಿಂತ ಮುಂಚೆ ಶುಗರ್ ಕೇನ್ ಇತ್ತು. ಸೊ ಅದಕ್ಕೆ 3 ತಿಂಗಳು ಫುಲ್ ಹೊಲ್ದಾಗ ಏನೋ ಕೆಲಸ ಮಾಡಬಾರ್ದು ಅಂತೇಳಿ ಬಿಸಿಲಾಗ ಕಾಲಿಗೆ ಬಿಟ್ಟ. ಆಮೇಲೆ ಈಗ ರೆಸ್ಟ್ ಕೊಟ್ಟು ಸ್ವಲ್ಪ ಹೊಲಕ್ಕೆ ಆಮೇಲೆ ಶುಗರ್ ಕೇನ್ ಪ್ಲಾಂಟೇಶನ್ ಮಾಡಿದ್ವಿ. 86 ವೆರೈಟಿ ಏನೈತಿ ಅದನ್ನ 24,000 ಪ್ಲಾಂಟ್ಸ್ ತಂದ ಪ್ಲಾಂಟೇಶನ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ 4,000 ಈ ವೆರೈಟಿ ಪ್ಲಾಂಟೇಶನ್ ಮಾಡಿದ್ವಿ. ಸೊ ಇಂಟರ್ಕ್ರಾಪ್ ಯಾವ ರೀತಿ ಅಂತ ಹೇಳಿ ನೋಡ್ಬೋದು ನೀವು. ಸಾಹೋ ವೆರೈಟಿ ಇದು ಫಸ್ಟ್ ಪ್ಲಾಂಟೇಶನ್ ಮಾಡಿದ್ದ ಟೊಮೆಟೊ. ಈ ಕಡೆ ಆಮೇಲೆ ಇದಕ್ಕೆ ಒಂದು 15 ದಿವಸ ಡಿಫ್ರೆನ್ಸ್ ಐತಿ. ಅದಕ್ಕೆ ನಿಮ್ಗೆ ಡಿಫ್ರೆನ್ಸ್ ಕಾಣಿಸ್ತೈತಿ ಟೊಮೆಟೊಕ್ಕೆ. ಆಮೇಲೆ ಗ್ಯಾಪ್ ಏನಾಗಿದ್ದಲ್ಲ ಟೊಮೆಟೊ ಮಾತಾದ್ರೆ ವಾಪಸ್ ತಂದು ಹಚ್ಚಿವಿ. ಅದಕ್ಕೆ ಈ ರೀತಿ ಮಾತಿ ಇಲ್ಲದು ನೋಡಿರಿ ಟೊಮೆಟೊ ಯಾವ ರೀತಿ ಮಾತು ಕಬ್ಬಿನಾಗ ಈ ರೇಟ್ ಅದು ಸಿಕ್ತಪ್ಪ ಅಂತಂದ್ರೆ ಒಂದು ಆರಾಮ್ 60-70 ರೂಪಾಯಿ ನಾವು ತೆಗಿಬೋದು. ಸೊ ಟೋಟಲ್ 4,000 ಪ್ಲಾಂಟ್ಸ್ ಅದಾವೆ ಟೊಮೆಟೊದು. ಆಮೇಲೆ ಹಿಂದಿನ ಪ್ಲಾಟ್ ಏನು ತೋರಿಸಿ ನಾವು 4,000 ಟೋಟಲ್ 8,000 ಪ್ಲಾಂಟ್ಸ್ ಅದಾವೆ. 2 ಎಕರೆ ಹಚ್ಚಿವಿ. ಸೊ ನೋಡಿ ಎಷ್ಟು ಎಕರೆ ಬರ್ತದೆ ಅಂತೇಳಿ. ಒಂದು ಗಿಡಕ್ಕೆ 2 kg ಅಂತಂದ್ರೂ ಮಿನಿಮಮ್ 14 ಟನ್ ಆಕತಿ. ಸೊ ನೋಡಿ ಎಷ್ಟು ಇಳುವರಿ ಬರ್ತೈತಿ ಎಷ್ಟು ಅಂತೇಳಿ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ನೋಡಿ. 18009 ವೆರೈಟಿ ಕಬ್ಬು ಕಾಣಿಸೋದಿಲ್ಲ ಆ್ಯಕ್ಚುಲಿ ನಿಮ್ಗೆ ಟೊಮೆಟೊ ಫುಲ್ ಬೆಳೆದ್ಬಿಟ್ಟೈತಲ್ಲ. ಅದಕ್ಕೆ ಇದನ್ನು ನೆಕ್ಸ್ಟ್ ವಿಡಿಯೋದ ನಿಮ್ಗೆ ಅವಾಗ ಈ ಟೊಮೆಟೊನ ಕ್ಲಿಯರ್ ಆಗೋದಿಲ್ಲ ಅವಾಗ ಮಾತು ವಿಡಿಯೋ ಮಾಡಿ ಹಾಕ್ತೀನಿ ಶುಗರ್ ಕೇನ್ದ. ಇನ್ನು ಸದ್ಯಕ್ಕೆ ನಮ್ದು ಅದು SNK 13374 ವೆರೈಟಿ 5 ಕಬ್ಬು 3ನೇ ಕೂಡಿ ಕಬ್ಬ. ಆಮೇಲೆ 86 ವೆರೈಟಿ ಒಂದು 10-20 ಎಕರೆ. ಸೊ ಅದ್ರದ್ದು ವಿಡಿಯೋ ಬೇಕಂತಂದ್ರೆ ಕಮೆಂಟ್ ಮಾಡಿರಿ. ಈಗ ಸದ್ಯಕ್ಕಂದ್ರೆ ಚಾಲ್ತಿ ಅದಾವೆ ಕಬ್ಬು. ಇಷ್ಟು ಸಣ್ಣ ಕಬ್ಬೇನೆಲ್ಲ ಫುಲ್ ದೊಡ್ಡ ಅದಾವೆ. ಇನ್ನು ಫಸ್ಟ್ ಬೇಕ್ರಿ ನಾವು ಹಾರ್ವೆಸ್ಟ್ ಮಾಡ್ಬೇಕು. ನವಂಬರ್-ಡಿಸೆಂಬರ್ದಾಗ ಹಾರ್ವೆಸ್ಟ್ ಮಾಡುವಂಥ ಕಬ್ಬ ಆ ಪ್ಲಾಟ್ನೇ ಅದಾವೆ. ಆ ಪ್ಲಾಟ್ನು ಬೇಕಂತಂದ್ರೆ ಹೇಳ್ರಿ ನೆಕ್ಸ್ಟ್ ವಿಡಿಯೋದಾಗ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಈ ಕಡೆ ನೋಡತ್ತೀರಿ ಇದು 86 ಫುಲ್ ಆ ಕಡೆ ಈ ಕಡೆ ಎಲ್ಲ. ಈಗೇನು ಎಷ್ಟು ಟೊಮೆಟೊ ಐತಲ್ಲ ಇಲ್ಲಿಂದ ಅಲ್ಲಿ 18009 ಇದೆ. ಅದೊಂದು ಹೊಸ ವೆರೈಟಿ ಐತಿ. ನೆಕ್ಸ್ಟ್ ಇಯರ್ ನಾವೇನು ಶುಗರ್ ಕೇನ್ ಪ್ಲಾಂಟೇಶನ್ ಮಾಡೋದಿದ್ದೀವಿ ಅದಕ್ಕೆ ನಾವು ಬೀಜ ಮಾಡ್ಕೋಬೇಕಂತೇಳಿ ನಮ್ಮಲ್ಲಿನ ಪ್ಲಾಂಟೇಶನ್ ಮಾಡ್ಕೊಂಡ್ಬಿಟ್ಟಿವಿ. ಸೊ ಅದಕ್ಕೆ ಆ ಬೀಜಕ್ಕೆ ಅಲ್ಲಿ ಹುಡುಕಾಡೋದು ಆಗಬಾರ್ದು ಅಂತೇಳಿ ಈ ನೀರು ಆಗ್ಬಿಡ್ತೀವಿ. ನೆಕ್ಸ್ಟ್ ಇನ್ನು ಮಳಿ ನೋಡ್ಕೊಂಡು ಸಿಂದ 5-6 ವರ್ಷ ಬಡ್ಯಾಗ ಹಸಿ ಐತ್ರಿ ಅದು. ಡ್ರಂಚ್ ಮಾಡ್ರಿ ಅದಕ್ಕೆ ಕಬ್ಬಿಗೆ? ಮಾಡಿದ್ವಿ. ಸೊ ಏನೇನು ಮಾಡ್ರಿ? ಹ್ಯೂಮಿಕ್ ಆಸಿಡ್ 19 ಇನ್ನೂ ಒಂದು 2 ಡ್ರಂಚ್ ಮಾಡಿಲ್ಲ. ಇಲ್ಲ ಒಂದು ಡ್ರಂಚ್ ಮಾಡಿರಿ. ಸೊ ಒಂದು ಡ್ರಂಚ್ ಆಗೈತಿ 19 ಪ್ಲಸ್ ಹ್ಯೂಮಿಕ್ ಆಸಿಡ್. ಇನ್ನು ಸೆಕೆಂಡ್ ಡ್ರಂಚ್ ಯಾವಾಗ ಮಾಡ್ತಾನೆ ಅಂತ ಹೇಳಿ ನೋಡು. ಹಲೋ ಇಲ್ಲಿ ಸಚಿನ್ ಪಟ್ಟಿ ಬಂದಿನಿ ಕಬ್ಬು ಇದು ನೋಡಕ್ಕೆ ಟೊಮೆಟೊ ಕಬ್ಬ. ಈಗ ನಾವು ಎಲ್ಲಿ ಹೊಂಟಿದ್ದೇವೆ ಬೋರ್ ಮೋಟರ್ ತೊಗೊಂಬರಕ. ಬೋರ್ ಮೋಟರ್. ಸೊ ಈಗ ಗೈಸ್ ಏನಾಗೈತೆ ಅಂದ್ರೆ ವೆಜಿಟೇಬಲ್ಸ್ಗೆ ಏನು ನೀರು ಬೋರ್ ನೀರು ಕೊಡ್ತಿದ್ವಲ್ಲ. ಸೊ ಆ ಬೋರಿಂದ ಮೋಟ್ರ್ ಫೇಲ್ ಆಗೈತಿ. ಸುಟ್ಟದನ ಇಲ್ಲ ಪಂಪ್ ಗಾಳ ಬಿದ್ದಿತ್ತು. ಪಂಪ್ದಾಗ ಗಾಳ ಬಿದ್ದ ಅದು ರಿಪೇರ್ ಮಾಡಕ್ಕೆ ಕೊಟ್ಟಿವಿ. ಇದನ್ನು ತಂದು ಅದನ್ನು ವಾಪಸ್ ಅಲ್ಲಿ ಹೊಲ್ದಾಗ ಬಂದ ಮೋಟ್ರ್ ಕುಣಿಸ್ಬೇಕಾಗೈತಿ. ಅಲ್ಲಿ ತೊಗೊಂಡು 2 ಗಂಟೆಗೆ ಲೈನ್ ಬರ್ತಾವೆ. ತೊಗೊಂಡು ಹೋಗ್ಬೇಕು. 2 ಗಂಟೆಗೆ ಲೈನ್ ಬರ್ತಾವೆ. ಈಗ ಬೆಳಿಗ್ಗೆ 10 ಗಂಟೆ ಆಗೈತಿ. ಸೊ ಅಷ್ಟೊಳಗೆ ಒಂದು ಫಿಟ್ಟಿಂಗ್ ಮಾಡಿ ಮೋಟ್ರ್ ಇದನ್ನು ಡೆಬಿಗೆಲ್ಲ ಕನೆಕ್ಷನ್ ಕೊಟ್ಟ ಮೋಟ್ರ್ ಸ್ಟಾರ್ಟ್ ಮಾಡಿಬಿಡ್ಬೇಕು. ಆಮೇಲೆ ಮಧ್ಯಾಹ್ನ ಲೈಟ್ ಬಂದ್ರೆ ನಾವು ಡ್ರಿಪ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ಇದು ಪಂಪನ ಅದನ್ನ ನಡೆದಿಲ್ಲ ಬಾದಾಗೈತೆ. ಒಂದು ಸೆಕೆಂಡ್ ಹ್ಯಾಂಡ್ ಪಂಪ್ ಅಡ್ಜಸ್ಟ್ ಮಾಡೈತೆ. ಅದನ್ನ ಜೋಡ್ಸನು ಬಿಡೋಣ. ರೊಕ್ಕ ಕೊಡ್ಬೇಕು. ರೊಕ್ಕ ನಾ ಲೆಕ್ಕ ಮಾಡಿಲ್ಲ. ಅಂದಾಜು ಎಟ್ರ ಆಗ್ಬೋದು? ಅಂದಾಜು ಒಂದು 4-5 ಸಾವಿರ. ಸೊ ಇಲ್ಲ ಇನ್ನೇನು ನೋಡತ್ತೀರಿ ನಮ್ಮ ರಮೇಶ್ ಜಕಾತಿ ಅನ್ನ ನಮ್ಮ ಬೋರ್ ಮೋಟ್ರ ನಮ್ಮ ಹೊಳಿ ಮೋಟ್ರ ಎಲ್ಲಿ ಮೋಟ್ರ್ ಅದಾವಲ್ಲ. ಸೊ ಮನ್ಯಾನ ಮೋಟ್ರ್ ಹಿಡ್ಕೊಂಡು ಸಿಂಟ್ಯಾಕ್ಸ್ ಮೋಟ್ರ್ ಹಿಡ್ಕೊಂಡು ಎಲ್ಲ ನಮ್ಮ ಅಣ್ಣನ ರಿಪೇರಿ ಮಾಡ್ತಾನೋ. ನಮ್ಮ ಅಣ್ಣನ ಎಲ್ಲ ಫಿಟ್ಟಿಂಗ್ ಮಾಡಿಕೊಡ್ತಾನೆ ಏನೋ ಮೋಟ್ರ್ ಕೆಲಸ ಇದ್ರು. ಸೊ ಕಾಂಟ್ಯಾಕ್ಟ್ ಮಾಡಿರಿ. ಗುಮ್ಮಟಗಲ್ಲಿ ತಿರ್ದಾಳ ಒಳಗೆ ವರ್ಕ್ ಇರ್ತೈತಿ ಇವ್ರದ್ದು. ಇವ್ರ ನಂಬರ್ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ ನೋಡ್ರಿ. ಈಗ ಕೆಲಸ ಮುಗೀತಲ್ಲ ನೈಟ್ ಮತ್ತೆ ತೊಗೊಂಡು ಎವಿಸ್ ಗಾಡಿ ಮ್ಯಾಗ ಇಟ್ಬಿಡ್ರಿ. ಸ್ಕೂಟಿ ಮ್ಯಾಗ ಇಟ್ಕೊಂಡು ಹೋಗ್ಕೊಂಡು ಓಲಾ ಮತ್ತೆ ಎದಕ್ಕೈತದ ಗಾಡಿ ಅಲ್ಲಿ ಸೆಂಟ್ರದಾಗ ಇಟ್ಬಿಡುದು. ಹೆಂಗೈತ್ರಿ ಗೈಸ್? ಇಲ್ಲಿ ಸೆಂಟ್ರದಾಗ ಇಡೋನು. ಸೆಂಟ್ರದಾಗ ಇಟ್ಕೊಂಡು ಹೋಗ್ಬಿಡ್ನು. ಗಾಡಿ ಒಳಸ್ತೀನಿ ಬಿಡ್ರಿ. ರೆಡಿ ಆಗೈತೆಲ್ಲ ತೊಗೊಂಬರ್ತಿರಲ್ಲ ಒಳಸೇ ಬಿಡ್ತೀನಿ ತೋರಿ. ಮತ್ತೆ ಯಾಕೆ ಲೇಟ ಆ ಕಡೆ ತೊಗೋತೀನಿ ರೀ. ಸೊ ನಮ್ದು ಏನಾಗೈತಿ ಇದ್ರದ ಮೊನ್ನೆ ನಮ್ಮ ಅಣ್ಣ ಒಂದು ಫಂಕ್ಷನ್ಗೆ ಇದನ್ನ ಗಾಡಿ ತೊಗೊಂಡೋಗಿದ್ದೆ. ಅವಾಗ ಕುದುರೆ ಒದ್ದು ಬಿಟ್ಟೈತಿ. ಅದಕ್ಕೆ ಗಾಡಿ ಕೆಳಗೆ ಬಿದ್ದೆ. ಇದು ಮಿರರ್
ಹೊಡೆದೈತಿ ಅದು ಓಲಾದ ಮೊದಲ ಸರ್ವಿಸ್ ಕಾಟ್ ಹೊಲಸಿದ್ರದ ಅಂಥದ್ರಾಗ ಇದೊಂದು ಆಗಿಬಿಟ್ಟೈತಿ ಆಮೇಲೆ ಇದು ಪುಟ್ರಷ್ಟು ಇದು ಬೆಂಡ್ ಆಗಿಬಿಟ್ಟೈತಿ ಸೊ ನೋಡ್ನು ಇವ್ರೇನು ಪಾರ್ಟ್ಸ್ ಆರ್ಡ್ರ್ ಹಾಕಿ ತರಿಸಿ ನಮ್ಗೇನು ಕೊಡೋದು ಡೌಟ್ ಐತಿ ಇವ್ರು ಎಲ್ಲಿ ತನಕ ಉಳ್ದೈತೆ ಅದನ್ನ ಅಲ್ಲಿ ತನಕ ಗಾಡಿ ಉಳಿಸೋನು ಆಮೇಲೆ ನೆಕ್ಸ್ಟ್ ಮತ್ತೆ ಏನಾರ ಪ್ಲ್ಯಾನ್ ಮಾಡಕ್ಕೆ ಬರ್ತೈತಿ ಮತ್ತೆ ಯಾವ್ದಾರೆ ಸೊ ಈಗ ಸದ್ಯಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ ಚಲೋ ಇದ್ದಿದ್ದು ಅಂತಂದ್ರೆ ಈ ಥರ ಬೆಸ್ಟ್ ಐತಿ ನೋಡಿ ನೆಕ್ಸ್ಟ್ ಯಾವ ತೊಗೊಂಡಂತೆ ಸದ್ಯಕ್ಕೆ ರೈತರ ಒಳಗೆ ಓಡತ್ತಿದಂದ್ರೆ ಟನ್ವಲ್ ಅಂತೇಳಿ ಒಂದು ಎಲೆಕ್ಟ್ರಿಕ್ ಸ್ಕೂಟಿ ಐತಿ ಅದು ಓಡಾದೈತಿ ತೊಗೊಂಬರ್ಲ ಹಿಂದಲ್ಲಿ ಹಿಂಗೆ ಬರೋರಾಕತಿ ಹಿಂಗೆ ತೊಗೊಂಡು ಆಡ್ ಹೆಂಗೆ ಇಡ್ತಾರೆ ಅಲ್ಲಿ ಹಿಂಗೆ ತಂದ್ರೆ ಕರೆಕ್ಟ್ ಹೆಂಗೆ ಇಡಕ್ಕೆ ಬರ್ತೈತಿ ಬಾ ಓಲಾ ಹಂಗೆ ಇಡತ್ನ ನೀ ಈ ಕಡೆ ಬಾ ನೀ ಈ ಕಡೆ ಬಾರೋ ಇಲ್ಲಿ ಹಿಡಿದಿದ್ದೆ ನನಗಲ್ಲ ಹಿಂದೆ ಕಡಿತಿ ಮತ್ತೆ ಈಚೆಗೆ ಬಾಯಲ್ಲಿ ಹತ್ನ ನಾ ಮುಂದಿಟ್ಟ ಎಬಿಸಿಡುವ ಮುಂದಿನ ಜಕೋತಾನ ಹಾಂ ಹಿಡ್ಕೊ ಹೆಂಗೆ ಹಿಂದೆ ಕಡಿತಿ ಸೀಟ್ ಮ್ಯಾಗ ಮತ್ತೆ ಸೀಟ್ ಎಲ್ಲ ಕುಡಿದೈತಿ ಸೀಟ್ ಮ್ಯಾಗ ಇಡ್ತಾ ತಾನೆ ಏನು ಅನ್ನಂಗಿಲ್ಲ ಒಟ್ಟ ಏನೂ ಆಗಲ್ಲ ಅದಕ್ಕೆ ತಲೆ ಕಟ್ಸೋಬೇಡ ಬಿಡ ಅದು ನಟ ತಲೆ ಕಟ್ಸೋಬೇಡ ಏನೂ ಆಗಲ್ಲ ಒಟ್ಟ ಏನೂ ಆಗಲ್ಲ ಬೇಟಿ ಹಾಂ ಬಿಡ್ರಿ ನಾ ಕಾಯಿಲ್ ಹೋಗಿ ನೋಡ್ರಿ ಮಾವ ಹತ್ತು ಲೆಟ್ಸ್ ಗೋ ಈಗ ಬರ್ತಿಲ್ಲ ನಾ ಕುಣ್ಸಾಕ ಹಾಂ ಈಗ ಅಂದ್ರೆ ಇವ್ ನಾವು ಮೋಟ್ರ್ ಬಿಡ್ಬೇಕು ಈಗ ಅವ್ರು ಕುಣ್ಸಾರ ಬರ್ತಾರನ ಆಯ್ತು ಈ ಕೇಬಲ್ ಫಿಟ್ಟಿಂಗ್ ಮಾಡ್ಬಿಡ ಅಂತ ಬಂದ ಕುಣಿಸ್ತಾನು ಈಗ ಇವತ್ತಿನ ಚಲೋ ಮಾಡಲ್ಲ ನಾವೇನ ನೀವು ಬಂದು ಕುಣಿಸ್ಕೊಟ್ಟ ನಾಳೆ ಚಲೋ ಮಾಡ್ತೀವಿ ಈಗ ಕೃಷಿ ಮೋಟ್ರ್ ಹೆಂಗಿದ್ರು ಅನ್ಕತ್ತಾಗ ಕೃಷಿ ಮೋಟ್ರ್ ಚಲೋ ಮಾಡಲ್ಲ ಕೃಷಿ ನೀರು ನನಗೆ ಇದನ್ನ ಬಂದು ಕುಣಿಸ್ದವ್ರಿ ಇವತ್ತು ಫೈನಲಿ ಈಗ ಮೋಟ್ರ್ ತಂದು ನಡೆಸಿ ಇದು ನಮ್ಮ ಅರ್ಶಿನಾಗ ಇನ್ನೇನು ಬೋರ್ ಮೋಟ್ರ್ ಕನ್ಸಾಯ್ತಿ ಇದಕ್ಕೆ ಮೋಟ್ರ್ ಫಿಟ್ ಮಾಡೋರಿದ್ದೀವಿ ಸೊ ಇನ್ನು ಮನೆಗೆ ಹೋಗಿ ನೆಕ್ಸ್ಟ್ ಸಾಲ್ ಬಿಡೋದು ಜೋಡ್ಸ್ಕೊಂಬರ್ಬೇಕು ಟ್ರ್ಯಾಕ್ಟರ್ದಾಗ ಅಲ್ಲಿ ಆಚೆ ಕಡೆ ಪ್ಲಾಟ್ ರೆಡಿ ಮಾಡ್ಬೇಕಾಗಿತ್ತು ಈಗ ಕುಕ್ಕುಂಬರ್ಗ ಗೈಸಿಗೆ ಹೊಲಕ್ಕೆ ಹೊಂಟೀವಿ ನಮ್ಮ ಮಾವ ಒಂದು ಹಾಡು ಆಡ್ತಾನೆ ಈಗ ನಮ್ಮ ಹಾಡು 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 ಹಾಡಲ್ಲ ಭಾಳ ಮಾಡ್ತೀವಿ ಗೈಸ್ ನೀವು ಹಾಡಾಡಲ್ಲ ಅಂತ ಅಲ್ಲಿ ಹೊಲಕ್ಕೆ ಹೋಗಿ ನೆಗ ತೆಗಿ ನೀವು ಹಾಳ ನಿನಗೆಲ್ಲ ಹಾಲು ಬರ್ತಾವ ಫೈನಲಿ ಈಗ ಸಾಲ್ ಬಿಡಕ್ಕೆ ಬಂದೀವಿ ನಮ್ಮ ಕುಕ್ಕುಂಬರ್ ಪ್ಲಾಟ್ ಏನು ರೆಡಿ ಮಾಡತ್ತೀವಲ್ಲ ಇದೇ ಪ್ಲಾಟ್ ಅದ ಸೊ 5 ಫುಟ್ ಸಾಲ್ ಬಿಟ್ಕೊಳತ್ತೀವಿ ಈಗ ಹಾಫ್ ಆನ್ ಅವರ್ ಬಿಟ್ಟು ನಮ್ಗೆ ತೋರಿಸ್ತೇನೆ ಪ್ಲಾಟ್ ಯಾವ ರೀತಿ ಇರೋದು ಅಂತೇಳಿ ಸೊ ನೋಡ್ಕೊಂಬಿಡ್ರಿ ಈಗ ರೂಟ್ರ್ ಹೊಡಿದೀವಿ ಇವತ್ತು ಬೆಳಿಗ್ಗೆ ನಮ್ಮ ಬ್ರದರ್ ಬಂದು ಹೊಡೆದನು ಈಗ ನಾ ಸಾಲ್ ಬಿಡತ್ತೀನಿ ನಮ್ಮ ಮಾವ ಬಂದನು ನಾನು ಇಬ್ಬರು ಫುಲ್ ದೋಸ್ತಿ ನಮ್ಮದಲ್ಲ ಹೆಂಗೈತಿ ಮಾವ ಈ ಕಡೆ ಏನೈತಿ ನಮ್ಮ ಟೊಮೊಟೊ ಮತ್ತು ಚಿಲ್ಲಿ ಪ್ಲಾಟ್ ಐತಿ ಸೊ ಗೈಸ್ ಒಂದು ಮುಕ್ಕಾಲು ಭಾಗ ಆಗಿದೆ ಇನ್ನೊಂದು ಕಾಲು ಭಾಗ ಅಷ್ಟೇ ಉಳಿದಿದೆ ಇದನ್ನು ಕೂಡ ಕಂಪ್ಲೀಟ್ ಮಾಡೋಣ ಸೊ ಇನ್ನೊಂದು 20 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಿ ಮನೆ ಹೋಗ್ತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳ್ತೀನಿ ನಿಮ್ಗೆ ಸ್ನೇಹಿತರೆ ಸೊ ಈ ಥರ ವರ್ಕ್ ಮಾಡ್ತೀವಿ ನೋಡ್ರಿ ನಾವು ಸಾಲ್ ಸ್ಟ್ರೈಟ್ ಆಗಬೇಕು ಸೊ ಅದಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಇರಬೇಕು ನಾರ್ಮಲಾಗಿ ಯಾವಾಗಲೇ ನಾವು ಬಂದು ಟ್ರ್ಯಾಕ್ಟರ್ ತೊಗೊಂಡು ಹೊಡಿತಂದ್ರೆ ಆಗಂಗಿಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಈ ಕೆಲಸ ಮಾಡೋಕ್ಕೆ ಬರೋಂಗಿಲ್ಲ ಗೈಸ್ ಫೈನಲಿ ಸಾಲ್ ಬಿಡೋದು ಕಂಪ್ಲೀಟ್ ಆಗೈತಿ ಈಗ ನಾ ನೆಕ್ಸ್ಟ್ ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ಊಟ ಮಾಡಿ ಮತ್ತು ನೆಕ್ಸ್ಟ್ ಏನು ಕೆಲಸ ಮಾಡಿ ಹೋಗ್ಬೇಕು ಸೊ ಹೋಗಿ ಬರ್ತೀನಿ ನೋಡ್ರಿ ಆಫ್ ರೋಡಿಂಗ್ ಐತಿ ಅಲ್ಲಿ ಅದಕ್ಕೆ ಹಾದಿಲ್ಲ ಅದಕ್ಕೆ ಮುಂದೆ ಕಟ್ ಆಫ್ ಐತಿ ಯಾಕಂದ್ರೆ ಅರಿಶಿನ ಪ್ಲಾಂಟೇಶನ್ ಮಾಡಿಲ್ಲ ಸೊ ಅದಕ್ಕೆ ಅಲ್ಲಿ ಹಾದಿಲ್ಲ ಅದಕ್ಕೆ ಹಿಂಗೆ ಸುತ್ತ ಹಾಕಿ ಅಲ್ಲಿ ಏನು ಹಸುಗಳು ಕಾಣತಾವಲ್ಲ ಅಲ್ಲಿಂದ ಹಿಂಗೆ ಆಯ್ಸ್ ಹಿಂಗೆ ತೊಗೊಂಬಂದು ಇಲ್ಲೊಂದು ಹಾದೈತಿ ಬೇರೆಯವ್ರ ಹೊಲ್ದಂಗೆ ಹಾದಿ ಹಚ್ಕೊಂಡು ಮನೆಗೆ ಹೋಗ್ಬೇಕು ಸೊ ಈಗ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಮತ್ತು ನಮ್ಮ ಮನೆ ಹಿಂದಿನ ಹೊಲಕ್ಕೆ ಬಂದೀನಿ ಈಗ ಸೊ ನೋಡ್ರಿ ಇಲ್ಲಿ ಬೆಳಿಗ್ಗೆ ಏನು ಕೆಲಸ ಮಾಡತ್ತಿದ್ದಲ್ಲ ಅದ ಪ್ಲಾಟ್ ಇದೆ ಸೊ ಇದು ಕೆಲಸ ಕಂಪ್ಲೀಟ್ ಆಗೈತಿ ಕೆಲಸ ಕಂಪ್ಲೀಟ್ ಅಂದ್ರೆ ಲಂಗ್ರಿ ಹೊಡೆದು ಮುಗ್ದೈತಿ ಈಗ ನೆಕ್ಸ್ಟ್ ರೂಟ್ರ್ ಹೊಡಿಬೇಕು ರೂಟ್ರ್ ಹೊಡೆದ ನೆಕ್ಸ್ಟ್ ನಾಳೆಯಿಂದ ಮತ್ತೆ ಕೆಲಸ ಚಾಲು ಇವತ್ತಿನ ರೂಟ್ರ್ ಹೊಡೆದ್ನಿ ಅಂತಂದ್ರೆ ಇದು ಕೆಲಸ ಕಂಪ್ಲೀಟ್ ಆಗಿಬಿಡ್ತೈತಿ ಸೊ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸಿಗೋಣ ಮುಂದಿನ ವಿಡಿಯೋದಲ್ಲಿ